ಹಾಯ್, ನೀವು KCET ಕೌನ್ಸಿಲಿಂಗ್ 2025 ಅಂದ್ರೆ ಹಿಂದಿನ ವರ್ಷದ ಕೌನ್ಸಿಲಿಂಗ್ ಏನಿತ್ತು KCET ಹಾಗೆ ನೀಟ್ ಕೌನ್ಸಿಲಿಂಗ್, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಹೆಲ್ಪ್ ಆಗುತ್ತೆ, ಇಲ್ಲದ್ರೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾರು ಒಬ್ಬರಿಗೆ 100% ಹೆಲ್ಪ್ ಆಗುತ್ತೆ. ಏನಂತ ಹೇಳಿದ್ರೆ ರೀಫಂಡ್ ಲಿಂಕ್ ಇದನ್ನ ಆಕ್ಟಿವೇಟ್ ಮಾಡಿದರೆ ಯಾರ್ಯಾರಿಗೆ ಎಕ್ಸೆಸ್ ಫೀಸ್ ಪೇ ಮಾಡಿದ್ರಿ ಬಟ್ ರೀಫಂಡ್ ಆಗಿಲ್ಲ, ಕಾಶನ್ ಡಿಪಾಸಿಟ್ ಪೇ ಮಾಡಿದ್ರಿ ಆ ಎಕ್ಸೆಸ್ ಅಮೌಂಟ್ ರೀಫಂಡ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ರೀಫಂಡ್ಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ KE. ಸರಿ, ಹೇಗಿದ್ದೀರಾ? ತುಂಬಾ ದಿನ ಆಯ್ತು ನಿಮ್ದೆಲ್ಲ ಕಮೆಂಟ್ ನೋಡಿದೆ. ಚೆನ್ನಾಗಿದ್ದೀರಾ? ನಂತರ ಯಾವ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀರಾ ಇದನ್ನೆಲ್ಲ ಒಂದ್ಸಲ ಕಮೆಂಟ್ ಬಾಕ್ಸ್ ತಿಳಿಸಿ. ಹೀಗೆ ನೋಡ್ಬೇಕು ಅನಿಸ್ತು, ತುಂಬಾ ಟೈಮ್ ಆಯ್ತು ನಿಮ್ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡಿದೆ. ಓಕೆ, ಈಗ ಮೊದಲಾಗಿ KEದವರ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಬೇಕು. ವೆಬ್ಸೈಟ್ ನೆನಪಿದೆ, ಮರ್ತೋಗಿದ್ದೆ ಯಾಕಂದ್ರೆ ತುಂಬಾ ಟೈಮ್ ಆಯ್ತು ನೀವು ಯೂಸ್ ಮಾಡಿದೆ. KEA.KAI.NIC.in ಇದೇ ರೀತಿ ಹೇಳ್ತಿದ್ದಲ್ಲ ಅವಾಗ್ಲೂ ಕೂಡ ನಾನು. ಓಕೆ, ಈ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ನಂತರ ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಹಿಂದಿನ ವರ್ಷದ ವಿವರಗಳು ಅಂತ ಆಪ್ಷನ್ ಇದೆ. ಹಿಂದಿನ ವರ್ಷ ವಿವರಗಳು ಅಂತ ಹೇಳಿದ್ರೆ 25, 24 ತೋರಿಸದ. ನೀವು UGCET 2025 ಅಂತ ಏನೋ ಆಪ್ಷನ್ ಇದೆ, ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ನೀವು ಮೆಡಿಕಲ್ ಡೆಂಟಲ್ ಕೋರ್ಸ್ ರಿಲೇಟೆಡ್ ರೀಫಂಡ್ ಗೆ ವೇಟ್ ಮಾಡ್ತಿದ್ರು ಕೂಡ ಅಲ್ಲಿ UGCET 2025 ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂದ್ರ ಅಲ್ಲಿ ರೀಫಂಡಿಂಗ್ ಲಿಂಕ್ ಇದೆ ಫಸ್ಟ್ ಆಪ್ಷನ್. ಓಕೆನಾ, ಮರುಪಾವತಿ ಲಿಂಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ CET ನಂಬರ್ನ ಎಂಟರ್ ಮಾಡೋದಕ್ಕೆ ಕೊಡುತ್ತೆ. ನಿಮ್ಮ CET ನಂಬರ್ನ ಎಂಟರ್ ಮಾಡಬೇಕು. ಅದಂತರ ಮತ್ತೆ ಕೆಲವು ಡೀಟೇಲ್ಸ್ ಕೇಳುತ್ತೆ. ಅದು ಯಾವುದು UGCET ನಂಬರ್ ಎಂಟರ್ ಮಾಡ್ತೀರಾ. ಅದಂತರ UGCET ರಿಲೇಟೆಡ್ ರೀಫಂಡ್ ಆಗೋದಿದ್ಯಾ, ನೀಟ್ ರಿಲೇಟೆಡ್ ರೀಫಂಡ್ ಆಗೋದಿದ್ಯಾ, ನಂತರ ಆಯುಷ್ ರಿಲೇಟೆಡ್ ರೀಫಂಡ್ ಆಗೋದಿದ್ಯಾ ಅಂತ ಆಪ್ಷನ್ ಇದೆ. ಸೊ ನಿಮಗೆ ಸೂಟೇಬಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅದಂತರ ಕೆಲವು ಡೀಟೇಲ್ಸ್ ಕೇಳ್ತಾರೆ. ನೀವು ಲಾಗಿನ್ ಆದ ನಂತರ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ಮುಂದೆ ಒಂದು 15 to 20 ಡೇಸ್ ಆರ್ 1 ಮಂತ್ ಒಳಗಡೆ ನೀವು ಎಕ್ಸೆಸ್ ಫೀಸ್ ಅನ್ನ ಏನು ಪೇ ಮಾಡಿದ್ರಿ ಅದನ್ನ ರೀಫಂಡ್ ಮಾಡ್ತಾರೆ. ಚೆನ್ನಾಗಿದ್ರಲ್ವಾ? ಚೆನ್ನಾಗಿರೋ. ಯಾವಾಗಾದ್ರೂ ನಾನು ಸಿಕ್ಕರೆ ಮಾತಾಡ್ತೀನಿ. ಮಿಸ್ ಯು ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.